ಸಂಘ ಪರಿವಾರದ ಮುಖಂಡರೊಬ್ಬರ ಮೂಲಕ ಬಿಜೆಪಿ ಬಾಗಿಲು ತಟ್ಟಿದ್ದೀರಿ ಅಂತ ಆರೋಪ ಮಾಡಿದ್ದಾರೆ. ಸಂಘ ಪರಿವಾರದವರು ಭಾರಿ ನನಗೆ ಅಭಿಮಾನ ಇದೆ. ಅವರು ಭಾಳ ಜನ ನನಗೆ ಸ್ನೇಹಿತರಿದ್ದಾರೆ. ಮಂತ್ರಿ ಆಗ್ಬೇಕಂತ ಹೇಳಿ ಭಾಳ ಜನ ನನಗೆ ಫೋನ್ ಮಾಡಿದ್ದು ಬಿಟ್ಟರೆ ಅವ್ರು ಹೋಗಿ ಪಕ್ಷಕ್ಕೆ ಬರ್ತೀನಿ ಅಂತ ಎಲ್ಲೂ ನಾನು ಹೇಳಿದ್ದಿಲ್ಲ, ದಾಖಲೆ ಇಲ್ಲ. ಅವರೇ ಪಾಪ ಹಿಂದೆ ಸಿದ್ದರಾಮಯ್ಯರ ಹತ್ರ ಭೇಟಿ ಮಾಡಿ ಹೋಗಿ ನಮ್ಮ ಪಕ್ಷ ಸೇರಕ್ಕೆ ಬಂದಿದ್ದು ವಾಪಸ್ ಬಂದವರು. ಪಾಪ ಅದೇ ಕನಸು ಕಾಣ್ತಾ ಇರಬೇಕೇನೋ, ಮತ್ತೇನಾದ್ರು ಕಾಂಗ್ರೆಸ್ಗೆ ಹೋಗ್ಬೇಕಂತ ಅವ್ರು ಕನಸು ಕಾಣ್ತಾರೇನೋ. ನನಗಂತ ಅವಶ್ಯಕತೆನೇ ಇಲ್ಲಲ್ಲ. ಯಾಕೆ ಸರ್ಕಾರ ನಂದಿದೆ, ನಮ್ಮದೇ ಮುಖ್ಯಮಂತ್ರಿಗಳಿದ್ದಾರೆ, ಮಂತ್ರಿ ಆಗದೇ ಇರ್ಬೋದು. ಸರ್ಕಾರ ನಮ್ಮದಿದೆ. ಬಿ ಜೆ ಪಿಯಲ್ಲಿ 3 ಬಾಗಿಲಾಗಿದೆ, ಅವ್ರದ್ದೇ ಅವ್ರ ಕಥೆನೇ ಬಗೆಹರಿದೋಗಿದೆ. ಮುಂದೆ ನಮ್ಮ ಮುಖ್ಯಮಂತ್ರಿಗಳು ಸಮರ್ಥವಾಗಿ ಆಡಳಿತ ನಡೆಸ್ತಾ ಇದ್ದಾರೆ. ಅಂಥದ್ರಲ್ಲಿ ನಾನು ಹೋಗಿ ಬಿ ಜೆ ಪಿ ಕದ ತಟ್ಟಕ್ಕೆ ನನಗೆ ತಲೆ ಕೆಟ್ಟಿದೆ. ಅವನು ಯಾರೋ ಹೇಳ್ದ ಹುಚ್ಚ ಇರ್ಬೋದು. ಸಚಿವ ಸ್ಥಾನ ಕೈ ತಪ್ಪಲ್ಲ ಸರ್? ಇರುತ್ತೆ ನೋಡಿ, ರಾಷ್ಟ್ರೀಯ ಪಕ್ಷ ಇದು. ಸಾಮಾನ್ಯವಾಗಿ ನಾವೆಲ್ಲ ಕೇಳಿದ್ದೀವಿ, ಬಹುಶಃ ನನಗೂ ಆಗುತ್ತೆ ಅಂತ ನಾವು ನಿರೀಕ್ಷೆಯಲ್ಲೇ ಇದ್ದೀವಿ. ಒಂದು ಕ್ಷೇತ್ರಕ್ಕಾಗಿ, ಜಿಲ್ಲೆಗಾಗಿ ಹೋರಾಟ ಮಾಡಿದ್ದೀವಿ. ಬಿಟ್ಟರೆ ಅದು ಆಗಿಲ್ಲ ಅಂತೇಳಿ ನೋವು ಇಲ್ಲ ಅಂತಲ್ಲ, ಭಾಳ ನೋವಿದೆ, ಬೇಸರ ಇದೆ. ಹಾಗಾಗಿ ಸ್ವಲ್ಪ ದಿನ ಬರಲಿಲ್ಲ, ಇವಾಗ ಬಂದಿದ್ದೀನಿ. ಇನ್ನು ಅಭಿವೃದ್ಧಿ ಪರವಾಗಿ ಕೆಲಸ ಮಾಡಬೇಕಾಗಿದೆ. ಅದರಿಂದ ಆ ಬೇಸರವನ್ನು ಹೊರಗಾಕಿ ಬಿಟ್ಟರೆ ನಮ್ಮ ಸರ್ಕಾರದ ಇದರಲ್ಲಿ ಯಾವುದೇ ತೊಂದರೆ ಆಗಬಾರ್ದು, ಮುಖ್ಯಮಂತ್ರಿಗಳಿಗೆ ತೊಂದರೆ ಆಗಬಾರ್ದು. ಮತ್ತು ಮುಂದಿನ 28ಕ್ಕೂ ಸಹ ಸರ್ಕಾರ ಬರಬೇಕು ಉದ್ದೇಶದಿಂದ ಯಾವುದೂ ಗೊಂದಲವನ್ನು ಮಾಡಬಾರ್ದು ಅಂತೇಳಿ. ಸರ್, ಅವರು ಮಾಜಿ ಮುಖ್ಯಮಂತ್ರಿಗಳ ಮಗ ಅನ್ನೋ ಕಾರಣಕ್ಕಾಗಿ ಏನಾದರೂ ಇರ್ಬೋದು, ಒಂದು ಅದಿದೆ. ಆಮೇಲೆ ಬೇರೆ ಬೇರೆ ಇದರಲ್ಲಿ ಏನು ಮಾಡಿದಾರೋ ಗೊತ್ತಿಲ್ಲ. ಒಟ್ಟಲ್ಲಿ ನಮಗೆ ಸಿಗಲಿಲ್ಲ ಅಷ್ಟೇ. ಅವ್ರಿಗೆ ಗೊತ್ತಿರೋದ್ರ ಬಗ್ಗೆ ಏನು ಹೇಳ್ತೀನಿ? ಇಲ್ಲ, ನಾನು ಅವ್ರ ಹಕ್ಕನ್ನು ಅವ್ರು ಕೇಳಿದ್ದಾರೆ, ನನ್ನ ಹಕ್ಕನ್ನು ನಾನು ಕೇಳಿದ್ದೇನೆ. ಅವ್ರು ಕೊಟ್ಟಿದ್ದಾರೆ, ನನಗೆ ಸಂತೋಷ. ಈಗ ಸಾಹೇಬರು, ನಾನು ಮುಖ್ಯಮಂತ್ರಿ ಇದ್ದೀನಿ, ನಿನಗೆ ಯಾಕೆ ಅಂತ ಹೇಳಿದ್ರು, ಒಂದೇ ಒಂದು ಮಾತು ಹೇಳಿದ್ರು. ನಾನು ಇದೀನಲ್ಲ ಮುಖ್ಯಮಂತ್ರಿಯಾಗಿ, ಯಾಕೆ ತಲೆಗೆಡ್ತಿಲ್ಲ, ನನಗೂ ಬೇಜಾರಾಗಿದೆ, ತಲೆಗೆಡ್ಸಿಲ್ಲ ಅಂತ ಹೇಳಿದ್ದಾರೆ. ಸರ್, ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪ ಅವರು ಆಗಿರೋದ್ರಿಂದ ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಿಂದ ತಾವು ಅವ್ರ ಜೊತೆ ಸಭೆಗಳಲ್ಲೆಲ್ಲ ಪಾಲ್ಗೊಳ್ಬೇಕಾಗತ್ತೆ ಮುಂದೆ ಅಂತ ಒಂದು ಸಂದರ್ಭವೂ ಇದೆ. ನಿಮಗೆ ಬೇರೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಹೇಗೆ ಇದನ್ನು ನಿಭಾಯಿಸ್ತೀವಿ? ಅಲ್ಲ, ನೋವು ಅಂತ ಹೇಳಿ ಹಾಗೆ ಕೂತ್ಕೊಳ್ಳೋಕ್ಕಾಗತ್ತಾ? ನೋವಾಗಿದೆ, ಬೇಜಾರಾಗಿದೆ, ಭಾಳ ಜನ ಅಭಿಮಾನಿಗಳು ಬೇಜಾರಾಗಿದೆ, ತಾಲೂಕಿನ ಜನರಿಗೆ ಬೇಜಾರಾಗಿದೆ, ಜಿಲ್ಲೆಯ ಜನರಿಗೆ ಬೇಜಾರಾಗಿದೆ. ಹಂಗಂತ ಹೇಳಿ ನಾವು ಸುಮ್ಮನೆ ಕೂರೋಕ್ಕಾಗತ್ತಾ? ನನ್ನ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ. ನನ್ನ ಮುಖ್ಯಮಂತ್ರಿಗಳಿದ್ದಾರೆ, ನನಗೆ ಬೇಕಾದಂಥ ಸಚಿವರಿದ್ದಾರೆ. ಅವ್ರ ಮೂಲಕ ಏನು ಅಭಿವೃದ್ಧಿ ತಾಲೂಕಿಗೆ ತರಬೇಕು ಸಂಪೂರ್ಣವಾಗಿ ತರ್ತೀನಿ. ಒಂದು. ಎರಡನೇದು, ಬಾವಿ ವಿಚಾರವಾಗಿ ಭಾಳ ಮಾತಾಡಿದ್ದಾರೆ. ಸುಳ್ಳು ಮನೆ ದೇವರು ಬಾವಿ ವಿಚಾರದಲ್ಲಿ ಭಾಳ ಮಾತಾಡಿದ್ದಾರೆ. ಬಾವಿ ಮುಚ್ಚಿದ್ರು ಸಹ ಮಂತ್ರಿ ಆಗಲಿ ಅಂತ ಭಾಳ ಹಾಸ್ಯ ಮಾಡಿದ್ದಾರೆ ಯಾರೋ ಮನುಷ್ಯ, ಮಾಜಿ. ನೋಡಿ, ಒಂದು ಯೋಚನೆ ಮಾಡಬೇಕು. ಬಾವಿ ಮುಚ್ಚಿರುವಂಥದ್ದು ನನ್ನ ಜಾಗ ಅಲ್ಲ, ಅದು ಹಿಂದೆ ಸರ್ಕಾರ ಜಾಗ, ಅದು ಹಾರಾಜಲ್ಲೇ ತೆಗೆದುಕೊಂಡಿದ್ದಾರೆ. ಆ ಹಾರಾಜಿನ ಜಾಗ ತೆಗೆದುಕೊಂಡ ಮೇಲೆ ಅವ್ರು ಸತ್ತದು. ಅದು ಯಾರು ಬೇಕಾದ್ರೂ ಅವ್ರು ಮುಚ್ಕೋತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿರೋದು. ಅಲ್ಲಿ ಹಂದಿಗಳು, ಕೋಳಿಗಳು ಬೀಳ್ತಾ ಇದ್ದಿದ್ದರಿಂದ ಅದು ಮುಚ್ಚೋದಾದ್ರೂ ಒಳ್ಳೇದಂತ ನಾನು ಹೇಳಿದೆ. ಆದರೂ ನೋಡಿ, ಅದು ಮುಚ್ಚಿದ್ರೊಳಗೆ ಆ ಭಾಗದ ಜನರಿಗೆ ಬಾವಿ ಕಟ್ಸ್ಕೊಟ್ಟಿಲ್ಲ ಅಂತ ಹೇಳಿದೆ, ಸುಳ್ಳು ಹೇಳಿದ್ದಾರೆ. ಬೇಳೂರು ಬಾವಿ ಮುಚ್ಚಿದ್ರು, ಬಾವಿ ತೆಗೆಯೋ ಯೋಗ್ಯತೆ ಇರಲಿ ಅಂತ ಹೇಳಿದ್ದಾರೆ. ಅಲ್ಲಿಯೇ ಜನರಿಗೆ ಹೊಸ ಬಾವಿ ತೆಗೆಸ್ಕೊಟ್ಟಿದ್ದೀನಿ. ಪಕ್ಕದಲ್ಲೇ ಒಂದು ಹೊಸ ಬಾವಿಯನ್ನು, ಸುಂದರವಾದಂಥ ಒಂದು ಬಾವಿನೂ ತೆಗೆಸ್ಕೊಟ್ಟಿದ್ದೀನಿ. ಅರೆ, ಅವರು ಮುಚ್ಚಬೇಕಾದ್ರೆ ನಾನು ಬೇಡ ಅನ್ನೋಕ್ಕೆ ನನಗೇನು ಇದಿದೆ? ಅದೇನು ನನ್ನ ಜಾಗ ಅಲ್ಲ, ಬೇರೆಯವ್ರ ಜಾಗನೂ ಇಲ್ಲ. ಶಶಿಕಾಂತ್ ಇಲ್ಲೇ ಇದ್ದಾನೆ, ಅವ್ರು ಯಾರೋ ಪಾಪ ಖರೀದಿ ಮಾಡಿ ಹಾರಾಜ ತಗೊಳ್ಳೋಂಥ ಜಾಗ. ಹಾಗಾಗಿ ಅವರು ಲೆಟ್ರ್ ಕೊಟ್ಟರು, ನಾವು ಮುಚ್ಚಿದ್ದೀವಿ, ಅದರಲ್ಲೇನೂ ಇಲ್ಲಲ್ಲ. ಅದರಿಂದ ಬಾವಿ ಮುಚ್ಚಿದ ತಕ್ಷಣ ಮುಚ್ಚಿದ್ರೆ ಮಂತ್ರಿ ಆಗ್ತಂತ ಎಲ್ಲೂ ಕನಸೇನು ಕಂಡಿಲ್ಲ. ಹಂದಿಗಳ ಕಾಟ ಅವೆಲ್ಲ ಬೀಳ್ತಾವನ್ನೋ ಉದ್ದೇಶದ ಮುಚ್ಚಿದ್ದು ಬಿಟ್ಟರೆ ಅದರಿಂದ ನಮ್ಮದೇನು ತೊಂದರೆ ಇರಲಿಲ್ಲ. ಆದರೆ ಅವರು ಮುಚ್ಚಬೇಕು, ನಾವೇನೋ ಬಿಲ್ಡಿಂಗ್ ಕಟ್ತೀವಿ ಅಂತ ಹೇಳಿದ್ದಾರೆ, ಅದು ಮುಚ್ಚಿದ್ದಾರೆ. ಅಷ್ಟು ಬಿಟ್ಟರೆ ಪಕ್ಕದಲ್ಲಿ ಒಳ್ಳೆ ಬಾವಿ ತಪ್ಪಿಸ್ಕೊಟ್ಟಿದ್ದೀನಿ. ರಾಜಕೀಯ ಮಾಡಿದ್ದಾರೆ ಅಷ್ಟೇ. ಕೆಲವು ಬಿ ಜೆ ಪಿಯವರಲ್ಲಿ ಒಂದಿಷ್ಟು ಬಾವಿ ನೀರು ಸೇರಿದಂಗೆ ಮಾಡಿ, ಒಂದಿಷ್ಟು ನಾಟಕ ಮಾಡಿ ಸ್ವಲ್ಪ ಪಕ್ಷದ ಇದನ್ನು ತಗೊಂಡಿದ್ದಾರೆ. ಅದು ಸ್ವಲ್ಪ ಕೆಲವರು ಬೇರೆಯವರು ಸೇರಿಕೊಂಡಿದ್ದಾರೆ. ಬಿಟ್ಟರೆ ಈ ಬಾವಿಗೂ ನನಗೂ ಸಂಬಂಧನೇ ಇಲ್ಲ. ಯಾರ್ದೋ ಬಾವಿ, ಅವ್ರ ಜಾಗ ಅವ್ರು ಮುಚ್ಕೊಂಡಿದ್ದಾರೆ, ನನಗೆ ಸಂಬಂಧ ಇಲ್ಲ. ಆದರೂ ನಾನೊಂದು ಬಾವಿ ತೆಗೆಸ್ಕೊಟ್ಟಿದ್ದೀನಿ, ಒಂದು ಒಳ್ಳೆ ಬಾವಿಯನ್ನು ಪಕ್ಕದಲ್ಲಿ ತೆಗೆಸ್ಕೊಟ್ಟಿದ್ದೀನಿ. ಸಚಿವ ನೋಡಿರ್ಬೇಕೇನೋ ಗೊತ್ತಿಲ್ಲ, ಎಲ್ಲರೂ ನೋಡಿದ್ದೀನಿ, ನೋಡ್ಕೋಬೇಕು. ಎಲ್ಲರಿಗೂ ಆಸೆ. ನೋಡಿ, ಇದು ಒಂದು ರಾಷ್ಟ್ರೀಯ ಪಕ್ಷ. ಎಲ್ಲ ಪಕ್ಷದಲ್ಲೂ ಅಷ್ಟೇ, ಬಿ ಜೆ ಪಿಲೂ ಅಷ್ಟೇ. ಯಡಿಯೂರಪ್ಪರು ಒಬ್ಬರೇ ಮುಖ್ಯಮಂತ್ರಿಯಾಗಿ ಕೂತಿದ್ರು 1 ತಿಂಗಳ, ಯಾರೋ ಮಂತ್ರಿ ಆಗಿರಲಿಲ್ಲ, ನೆನ್ಪಿಡ್ಕೋಬೇಕು ಅವರು. ಹಾಗಾಗಿ ಇದು ಹಾಗೇ ಇರುತ್ತೆ. ಬಹುಶಃ ನೀವು ಹೇಳ್ದಂಗೆ ಬಹುಶಃ ಈಗ ಅನೌನ್ಸ್ ಆಗಿರ್ಬೋದು. ಹಾಂ, ಈಗ ಅನೌನ್ಸ್ ಆಯ್ತು. ಬಿಜೆಪಿ ಪ್ರತಿಭಟನಾ ಸಭೆಯಲ್ಲಿ ಮೊನ್ನೆ
ಮಾಜಿ ಸಚಿವರ ಹಾಲಪ್ಪನವರು ಗೋಪಾಲ್ ಕೃಷ್ಣ ಅವರು ತುಂಬ ಸುಳ್ಳು ಹೇಳ್ತಾರೆ, ಸುಳ್ಳೇ ಅವರ ಮನೆ ದೇವರು ಅಂತ ಹೇಳ್ತಿದ್ದಾರೆ. ಹೌದಾ ಏನು? ಮತ್ತೊಂದು ವಿಚಾರವಾಗಿ ಬಂಗಾರಪ್ಪರ ಹೆಸರು ಹೇಳಿ ಕನ್ನಡಕ ಹಾಕೊಂಡು ಬಟ್ಟೆ ಹಾಕೊಂಡು ನಡೆಯಲ್ಲ, ಶಿಷ್ಯ ಅಂತ ಹೇಳಿ ಸುಳ್ಳು ಹೇಳ್ಕೊಂತಿರ್ತಾರೆ ಅಂತ ಹೇಳಿ ನೋಡಿ, ಬೇಳೂರು ಯಾವತ್ತೂ ಪ್ರಾಮಾಣಿಕವಾಗಿದ್ದಾನೆ. ಯಾವುದೇ ವ್ಯಕ್ತಿಗೆ ಇವತ್ತಿಗೂ ಸುಳ್ಳು ಹೇಳಿದ ಮನುಷ್ಯ ನಾನು ಇವತ್ತಿಗೂ ಇಲ್ಲ. ಹೋದ ಸರಿ ಚುನಾವಣೆ ಪೂರ್ವದಲ್ಲಿ ಇವರು ಇದೇ ಥರನೇ ನನ್ನ ಬಗ್ಗೆ ಬೇರೆ ಬೇರೆ ಅಪವಾದನೆ ಮಾಡಿ 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 ಅವರು ಈ ಮಟ್ಟಕ್ಕೆ ಹೋಗಿದ್ದಾರೆ. ಬೇಳೂರು ಯಾವ ಸುಳ್ಳು ಹೇಳಿದಾನೋ ಅವ್ರು ಬಂದು ಹೇಳಬೇಕು. ನಾನು 2 ತಿಂಗಳೇ ಇರಲಿಲ್ಲ, ಸತ್ಯ ನನಗೋಸ್ಕರ ನನಗೋಸ್ಕರ ಒಂದು ಮಂತ್ರಿಸ್ಥಾನಕ್ಕಾಗಿ ಡೆಲ್ಲಿ ಹೋಗೋದು ಅಥವಾ ಮುಖ್ಯಮಂತ್ರಿಗಳು ಇತರ ಮುಖಂಡರು ಭೇಟಿ ಮಾಡೋಕ್ಕೆ ಹೋಗಿದ್ದೆ. ಈ ಮನುಷ್ಯ ಮಂತ್ರಿಯಾಗಿ 6 ತಿಂಗಳೆಲ್ಲ ಹೊರಗಡೆ ಹೋಗಿದ್ರಲ್ಲ, ಜೈಲಿಗೆ ಹೋಗೋರು ಆಸ್ಪತ್ರೆ ಸೇರ್ಕೊಂಡಿದ್ರು, ಅದಕ್ಕೆ ಹೋಗಿದ್ರು. ಇವ್ರಿಗೆ ಯೋಗ್ಯತೆಯೇ ಇಲ್ಲಲ್ಲ, ಅದು ಮಂತ್ರಿಯಾಗಿ ಇಟ್ಕೊಳ್ಳೋ ಅಂಥ ಯೋಗ್ಯತೆಯೂ ಅವ್ನಿಗೆ ಸಿಗಲಿಲ್ಲ. ಅದು ಈಗ ನನ್ನ ಹತ್ರ ಬೇರೆ ಬೇರೆ ಮಾತಾಡ್ತಾರೆ. ಅವ್ರಿಗೆ ಏನಾಗಿದೆ, ಅವ್ರಿಗೆ ಯಾವುದೇ ಬೇರೆ ಕೆಲಸ ಇಲ್ಲ. ಅವರಿಗೆ ನಾನು 2 ತಿಂಗಳೇ ಇಲ್ಲ ಅಂತ ಸ್ವಲ್ಪ ಚಟುವಟಿಕೆ ಮಾಡಿದ್ದಾರೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಬೇಳೂರು ಯಾವತ್ತಾದ್ರೂ ಸುಳ್ಳು ಹೇಳಿದ್ದೆ, ಬೇಳೂರು ಯಾರಿಗಾದ್ರು ಮೋಸ ಮಾಡಿದ್ದಿದ್ರೆ, ಬೇಳೂರು ಯಾರಾದ್ರು ಬಡವರು ಮೋಸ ಮಾಡಿದ್ದಿದ್ರೆ ಈಗಲೇ ರಾಜೀನಾಮೆ ಕೊಡ್ತೇನೆ ನಾನು. ಬೇಳೂರು ಯಾವಾಗಲೂ ಜನರ ಪರವಾಗಿ, ಬಡವರ ಪರವಾಗಿ, ಕ್ಷೇತ್ರದ ಜನರ ಪರವಾಗಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಈ ಸಣ್ಣ ಪುಟ್ಟ ಹೇಳಿಕೆಗಳಿಗೆ ಇವರಿಗೆಲ್ಲ ನಾನು ಬೆಲೆನೇ ಕೊಡಲ್ಲ. 28 ಚುನಾವಣೆಯನ್ನು ನಾನು ನೋಡ್ತೇನೆ, ಆವಾಗ ಬರೋಕ್ಕೆ. ಶಾಸನ ಸಭೆ ನಡೀತಾ ಇದೆ ನಾಳೆ. ಕೇಳಿ ಸರ್, ಈಗ